ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಪ್ರತಿದಿನ ಯಾವುದೋ ಒಂದು ಘಟನೆ ನಡೀತಾನೆ ಇರುತ್ತೆ. ಅದೇ ರೀತಿ ಇಲ್ಲಿ ನಡೆದ ಕೆಲವು ಘಟನೆಗಳನ್ನು ನೋಡಿದ್ರೆ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಬರೋದಂತೂ ಗ್ಯಾರಂಟಿ. ಅದೇ ರೀತಿ ನಿಮ್ಮ ಬಿಸಿ ಲೈಫ್ ನಲ್ಲಿ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ನೋಡಕ್ಕೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟವಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡೋಣ ಬನ್ನಿ. ಕೆಲವರಿಗೆ ನಾಯಿಗಳಂದ್ರೆ ತುಂಬಾ ಭಯ ಇರುತ್ತೆ. ಎಷ್ಟು ಭಯ ಅಂದ್ರೆ ಅವರು ಭಯಪಟ್ಟು ಆ ನಾಯಿಗಳನ್ನು ಕೂಡ ಭಯಪಡಿಸ್ಬಿಡ್ತಾರೆ. ಅದೇ ರೀತಿ ಈ ವಿಡಿಯೋ ಕ್ಲಿಪ್ ನ ನೋಡಿ, ಇವನು ಸುಮ್ನೆ ನಡ್ಕೊಂಡು ಹೋಗ್ತಾವನೆ, ನಡ್ಕೊಂಡು ಹೋದ್ರೆ ಆಯ್ತು. ಆ ನಾಯಿನ ನೋಡಿ ಹೇಗೆ ದೂರ ಸರಿತಾ ಇದಾವನೋ ನೋಡಿ. ಇದೇ ಟೈಮ್ ನಲ್ಲಿ ಆ ನಾಯಿಗೆ ಅವನ್ನ ಕಚ್ಚಬೇಕು ಅಂತ ಅನ್ಸದೇ ಇದ್ರು ಕೂಡ ಆ ನಾಯಿ ಓನರ್ಗೆ ಮಾತ್ರ ಒಂದು ಒಳ್ಳೆ ಐಡಿಯಾ ತಟ್ಟುತ್ತೆ. ಮೊದಲೇ ಭಯ ಪಡ್ಕೊಂಡು ಹೋಗ್ತಿರುವ ಈ ಹುಡುಗನ್ಗೆ ಆ ಓನರ್ ಹೇಗೆ ಬೀಜ ಬಾಯಿಗೆ ಬರೋ ತರ ಮಾಡ್ತಾವನೆ ನೋಡಿ. ಮೊದಲೇ ಭಯದಲ್ಲಿ ಹೋಗ್ತಿರುವ ಆ ಹುಡುಗನ ಕಾಲ್ನ ಸ್ವಲ್ಪ ಈ ಓನರ್ ಕೈಯಿಂದ ಹಿಡ್ಕಂತಾನೆ ಅಷ್ಟೇ ನೋಡಿ. ನಾಯಿನೇ ಕಚ್ಬಿಡ್ತು ಅಂತ ಅವನು ಯಾವ ರೀತಿ ಭಯ ಪಡ್ತಾವನೆ. ಕೆಲವು ಸಲ ಕೆಲವ್ರು ಮಾಡುವ ಪ್ರಾಂಕ್ ಗಳಿಗೆ ತಲೆ ಕೆಟ್ಟು ಹಾಕೊಂಡು ಬಾರಿಸುವಷ್ಟು ಸಿಟ್ಟು ಬರುತ್ತೆ ಗುರು. ಅದೇ ರೀತಿ ಈ ವಿಡಿಯೋ ಕ್ಲಿಪ್ ನ ನೋಡಿ, ಯಾರೋ ಲೇಸರ್ ಲೈಟ್ ನ ತಾತನ ಲುಂಗಿ ಮೇಲೆ ಬಿಟ್ಟು ಯಾವ ರೀತಿ ಆಟ ಆಡ್ಸ ಅವರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರ ಕಾಂತಂಗೆ ಲೇಸರ್ ಲೈಟ್ ನ ಮಾತ್ರ ತಾತನ ಲುಂಗಿ ಮೇಲೆ ಬಿಡ್ತಿದ್ದಾರೆ. ತಾತ ಮಾತ್ರ ಅದನ್ನು ಕೆಂಪು ಹುಳು ಅನ್ಕೊಂಡು ಅದನ್ನು ಹೇಗೆ ಹೊಡಿತಾ ಇದನ್ನು ನೋಡಿ. ತಾತ ನೀನ್ ಎಷ್ಟೇ ಹೊಡೆದ್ರು ಅದು ಸಾಯಲ್ಲ ಬಿಡು. ತಾತ ಮನ್ಸಿನಲ್ಲೇ ಅನ್ಕೊಂಡಿರ್ತಾನೆ, ಈ ನನ್ ಮಕ್ಳಿಗೆ ಪ್ರಾಂಕ್ ಮಾಡೋಕೆ ನನ್ ಲುಂಗಿನೇ ಬೇಕಿತ್ತ ಅಂತ. ಕೆಲವರು ಲೇಟ್ ಆಗಿ ಎದ್ದು ಆಫೀಸ್ಗೆ ಮಾತ್ರ ಟೈಮ್ ಆಯ್ತು ಅಂತ ಬೇಗ ಓಡ್ತಾ ಇರ್ತಾರೆ. ಅದೇ ರೀತಿ ಈ ಅಂಕಲ್ ನ ನೋಡಿ, ಆಫೀಸ್ಗೆ ಹೋಗೋ ಅವಸರದಲ್ಲಿ ಕೆಳಗಡೆ ನೀರಿದೆ ಅನ್ನೋದನ್ನ ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ, ನಡ್ಕೊಂಡು ಹೋಗ್ಬೇಕಾಗಿರುವ ಅಂಕಲ್ ಹೇಗೆ ಸ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ. ಏನ್ ಅಂಕಲ್ ಸ್ಕೆಟಿಂಗ್ ಚೆನ್ನಾಗೈತಾ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಲ್ಲಿ ಈ ಹುಡುಗಿನ ನೋಡಿ, ವಿಡಿಯೋ ಮಾಡೋ ಅವಸರದಲ್ಲಿ ರೆಕಾರ್ಡ್ ಬಟನ್ ನ ಫಾಸ್ಟ್ ಆಗಿ ಒತ್ತಿ ಓಡಿ ಹೋಗಿ ತನ್ನ ಪಾಡಿಗೆ ತಾನು ಡ್ಯಾನ್ಸ್ ಮಾಡ್ತಾನೆ ಅವಳೆ. ಅಕ್ಕ ಹಿಂದೆ ಸ್ವಲ್ಪ ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ಕೊಬೇಕು ಅಲ್ವಾ. ಅಕ್ಕ ಹಿಂದೆ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅನ್ಕೊಂಡು ಹೇಗೆ ಸುಮ್ನೆ ಕುಣಿತಾ ಅವಳೆ ನೋಡಿ. ಅಕ್ಕ ಸ್ವಲ್ಪ ಹಿಂದೆ ನೋಡಕ್ಕ, ನಿನ್ ಮೊಬೈಲು ಇಲ್ಲ, ನಿನ್ ಟ್ರೈಪಾಡು ಇಲ್ಲ. ಅಕ್ಕ ಹಿಂದೆ ತಿರುಗಿ ನೋಡೋಷ್ಟ್ರಲ್ಲಿ ಮೊಬೈಲು ಟ್ರೈಪಾಡು ಎರಡು ನೀರ್ನಲ್ಲಿವೆ. ಅದಕ್ಕೆ ಮತ್ತೆ ಹೇಳೋದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಅದು ಅಕ್ಕಂಗೆ ಬಹಳ ಚೆನ್ನಾಗಿನೇ ಸೂಟ್ ಆಗಿದೆ ಅನ್ಸುತ್ತೆ. ಇಲ್ಲಿ ಈ ಹುಡುಗಿನ ನೋಡಿ, ಗಾರ್ಡನ್ ನಲ್ಲಿ ಆರಾಮಾಗಿ ಮಲ್ಕೊಂಡು ನೇಚರ್ ನ ಎಂಜಾಯ್ ಮಾಡ್ತಾವಳೆ. ಹಾಗೆ ಸೆಲ್ಫಿ ಕೂಡ ತಕ್ಕೊಂತವಳೆ. ಅಕ್ಕ ಫ್ರೆಶ್ ಆಗಿ ಮೇಕಪ್ ಹಾಕೊಂಡು ಸೆಲ್ಫಿ ತಕ್ಕೊಂತವಳೆ ಅನ್ಸುತ್ತೆ. ಇನ್ನು ಅದೇ ಟೈಮ್ ನಲ್ಲಿ ಮೇಲೆ ಹೋಗ್ತಿರುವ ಒಂದು ಪಕ್ಷಿ ಪಚಕ್ ಅಂತ ಆಗ್ತು ನೋಡಿ. ಇನ್ನು ಅಕ್ಕನ ಮುಖಕ್ಕೆ ಎಕ್ಸ್ಟ್ರಾ ಅಡಿಷನ್ ಆಗಿ ಮೇಕಪ್ ಆಡ್ ಆಯ್ತು ಅನ್ಸುತ್ತೆ. ಇನ್ನು ಅಕ್ಕನ ಮುಖದ ರಿಯಾಕ್ಷನ್ ನ ನೋಡಿದ್ರು ಒಳ್ಳೆ ಚಿಲ್ಲಿಂಗ್ ಮೂಮೆಂಟ್ ನಲ್ಲಿ ಎಂತ ಎಡ್ವರ್ಟ್ ಆಯ್ತಲ್ಲ ಅಂತ ಅನ್ಕೊಂಡವಳೆ. ಪಾಪ ಅಕ್ಕ ಫ್ರೆಶ್ ಆಗಿ ಮೇಕಪ್ ಹಾಕೊಂಡ್ಬಂದಿರೋದು ಪಕ್ಷಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ ಯಾವ ರೀತಿ ಗಿಫ್ಟ್ ಕೊಟ್ಟಿದೆ. ಈ ವಿಡಿಯೋ ಕ್ಲಿಪ್ ನ ನೋಡಿ, ಈ ಐಡಿಯಾ ಟಿ ಶರ್ಟ್ ಹಾಕೊಂಡಿರುವ ಹುಡುಗನ್ಗೆ ಒಂದು ಒಳ್ಳೆ ಐಡಿಯಾನೇ ತಟ್ಟಿದೆ. ಅದು ನಾರ್ಮಲ್ ಐಡಿಯಾ ಅಲ್ಲ ಗುರು, ಒದೆ ತಿನ್ನೋ ಐಡಿಯಾ. ಮತ್ತೆ ನಮ್ಮ ಹುಡುಗರು ಅಂದ್ರೆ ಹಂಗಿರುತ್ತೆ. ಮತ್ತೆ ನೋಡಿ, ಅಂಕಲ್ ಯಾರನ್ನ ಕೂಡ ಡಿಸ್ಟರ್ಬ್ ಮಾಡದೆ ಯಾವ ರೀತಿ ಆರಾಮಾಗಿ ಪ್ರಶಾಂತವಾಗಿ ಕುಂತಿದ್ದಾನೆ. ಅದೇ ಟೈಮ್ ನಲ್ಲಿ ಅಲ್ಲಿಗೆ ಒಬ್ಬ ತರ್ಲೆ ಹುಡುಗ ಬರ್ತಾನೆ. ಇವನು ಬಾಲ್ ನ ಅಂಕಲ್ ಹತ್ರ ಇಟ್ಟು ಅದನ್ನು ಒದೆಯ ತರ ಆಕ್ಷನ್ ಮಾಡ್ತಾನೆ ಅಷ್ಟೇ. ಅಂಕಲ್ ನ ನೋಡಿ ಯಾವ ರೀತಿ ಒಳ್ಳೆ ಹೀರೋ ತರ ಸೈಡ್ ಗೆ ಜಂಪ್ ಮಾಡ್ತಾರೆ. ಇಲ್ಲಿ ಅಂಕಲ್ ಗೆ ಬಂದಿರುವ ಸಿಟ್ಟಿಗೆ ಅವನ್ನ ಅಟ್ಟಾಡಿಸಿ ಹೊಡೆದಿರ್ಬೇಕು ಅನ್ಸುತ್ತೆ. ಕೆಲವು ಸಲ ಈ ಪ್ರಾಣಿಗಳಿಗೆ ತಲೆ ಕೆಟ್ರೆ ಅವುಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಬಿಡಿ. ನೋಡಿ, ಈ ಗೂಳಿಗೆ ಮೊಬೈಲ್ ತಗೋಬೇಕು ಅಂತ ಅನ್ಸಿದನೋ ಏನೋ, ಒಂದೇ ಸಲ ಮೊಬೈಲ್ ಶಾಪ್ಗೆನೆ ನುಗ್ಗಿಬಿಟ್ಟಿದೆ ಗುರು. ಇನ್ನು ಮೊಬೈಲ್ ಶಾಪ್ನವರೆಲ್ಲ ದಿಕ್ಕಾಪಲ್ಲಾಗಿ ಯಾವ ರೀತಿ ಓಡ್ತಾ ಅವ್ರೆ ನೋಡಿ. ಇಲ್ಲಿರೋರು ಕೂಡ ಆ ಗೂಳಿನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ನೋಡ್ತಾರೆ, ಆದ್ರೆ ಆ ಗೂಳಿ ಯಾರ ಮಾತನ್ನು ಕೇಳಲ್ಲ. ಇನ್ನ ಈ ಗೂಳಿನ ನೋಡಿ ಎಲ್ಲರೂ ಹೇಗೆ ರನ್ನಿಂಗ್ ರೇಸ್ ಮಾಡ್ತಾವ್ರೆ ನೋಡಿ. ಎಣ್ಣೆ ಮತ್ತಲ್ಲಿರೋ ಈ ಕಾಕ ಬಸ್ ನಲ್ಲಿ ಈ ತಾತನ ಪಕ್ಕದಲ್ಲಿ ಬಂದು ಕೂರ್ತಾನೆ. ಇನ್ನು ತಾತ ಕೂಡ ಏನೋ ಕೂತಿದ್ದಾನೆ ಬಿಡು ಅಂತ ಸುಮ್ನೆ ಇರ್ತಾನೆ. ಅಷ್ಟರಲ್ಲೇ ನಮ್ಮನ್ನು ತಾತನ ಮೇಲೆ ಕೈ ಕೂಡ ಹಾಕ್ತಾನೆ. ತಾತ ಆದ್ರೂ ಕೂಡ ಸುಮ್ನೆ ಇರ್ತಾನೆ. ಅಷ್ಟರಲ್ಲೇ ನಮ್ಮವನು ಇದೇ ಒಳ್ಳೆ ಚಾನ್ಸ್ ಅಂತ ತಾತನ್ಗೆ ಕಿಸ್ ಕೂಡ ಕೊಟ್ಬಿಡ್ತಾವನೆ. ಇನ್ನು ತಾತನ್ಗೆ ಸಿಟ್ಟು ಬಂದು ಯಾವ ರೀತಿ ಬಾರಿಸ್ತಾವನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಪಂಚಾಯತಿ ಮೀಟಿಂಗ್ ನಡೀತಾ ಇರಬೇಕು ಅನ್ಸುತ್ತೆ. ಅದಕ್ಕೆ ಸಂಬಂಧಿಸಿದ ಕೆಲವು ಪೇಪರ್ಗಳನ್ನ ಟೇಬಲ್ ನ ಮೇಲೆ ಇಟ್ಟಿದ್ದಾರೆ. ಅದೇ ಟೈಮ್ ನಲ್ಲಿ ಎಲ್ಲಿಂದ ಬಂತ ಗೊತ್ತಿಲ್ಲ, ಒಂದು ಮೇಕೆ ಅಲ್ಲಿರುವ ಪೇಪರ್ಗಳನ್ನ ಬಾಯಲ್ಲಿಟ್ಕೊಂಡು ಸುಮ್ನೆ ಓಡ್ತಾ ಇದೆ. ಇನ್ನು ಅಲ್ಲಿರೋರು ಕೂಡ ಆ ಮೇಕೆ ಹಿಂದೆ ಓಡ್ತಾ ಯಾವ ರೀತಿ ಆ ಮೇಕೆನ ಹಿಡ್ಕೊಳಕ್ಕೆ ಅವಸ್ಥೆ ಬೀಳ್ತವ್ರೆ ನೋಡಿ. ಪಾಪ ಅದಕ್ಕೇನ್ ಗೊತ್ತು ಅಲ್ಲಿರೋದು ಇಂಪಾರ್ಟೆಂಟ್ ಪೇಪರ್ಸ್ ಅಂತ. ಯಾವ್ದು ತಿನ್ನೋಕೆ ಸಿಕ್ಕಿದೆ ಅಂತ ಎತ್ತಾಕೊಂಡು ಹೋಗ್ತಿದೆ. ಇಲ್ಲಿ ಈ ಹುಡುಗಿ ಮಾಡ್ತಾ ಇರೋದನ್ನ ನೋಡಿದ್ರೆ ನೀವು ಕೊನೆಗೆ ಒಂದೇ ಅಂತೀರಾ, ಬೇಕಿತ್ತ ಅಕ್ಕ ನಿಂಗೆ ಇದೆಲ್ಲ ಅಂತ. ನೋಡಿ, ಈ ಹುಡುಗಿ ಅಲ್ಲಿರುವ ಗೂಳಿಯನ್ನು ಹೇಗೆ ರೊಚ್ಚಿಗೆಪ್ಸ್ತಾ ಅವಳೆ.
ಅದು ಗುನ್ನೋಕೆ ಬಂದ್ರು ಕೂಡ ಅಲ್ಲಿ ಡ್ಯಾನ್ಸ್ ಆಡ್ತಾ ಅದ್ರ ಜೊತೆ ಆಟ ಆಡ್ತಾ ಅವಳೆ. ಆ ಗೋಳಿ ಕೂಡ ನನ್ಗೆ ಹಗ್ಗ ಕಟ್ಟಿದ್ದಾರೆ, ಇಲ್ಲ ಅಂದ್ರೆ ನಿನ್ನ ನೋಡ್ಕೊಂತಿದೆ ಅಂತ ಮನ್ಸಿನಲ್ಲೇ ಅನ್ಕೊಂತಿದೆ. ಅಕ್ಕಂಗೆ ಅದು ಅರ್ಥವಾಗಿಲ್ಲ ಅನ್ಸುತ್ತೆ. ಅಕ್ಕನ ಪಾಡಿಗೆ ಅಕ್ಕ ಡ್ಯಾನ್ಸ್ ಹೊಡಿತಾನೆ ಅವಳೆ. ಇಲ್ಲಿ ನೋಡಿ, ಸಾಯಂಕಾಲದ ಸಮಯದಲ್ಲಿ ಒಳ್ಳೆ ಕ್ಲೈಮೇಟ್ ಇದೆ ಅಂತ ಈ ಆಂಟಿಯರು ರೀಲ್ಸ್ ಮಾಡೋಕೆ ಅಂತ ರೆಡಿ ಆಗ್ತಾವ್ರೆ. ಇನ್ನ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು ಹೆಬ್ಬುಲಿ ಎಂಟ್ರಿ ಕೊಡ್ತು. ನೋಡಿ ಈ ನಾಯಿ ಈ ಆಂಟಿಯರಿಗೆ ರೀಲ್ಸ್ ಮಾಡೋಕೆ ಬೇರೆ ಜಾಗನೇ ಸಿಕ್ಕಿಲ್ವಾ ಅಂತ ಹೇಗೆ ಗುರಾಯಿಸ್ತಾ ಇದೆ. ಈ ಹುಡುಗರನ್ನ ನಗಿಸ್ಬೇಕು ಅಂದ್ರೆ ನಮ್ಮ ಹುಡುಗರು ಎಂತ ತರಲೆ ಕೆಲಸ ಆದ್ರೂ ಮಾಡೋಕೆ ಸಿದ್ಧವಾಗಿರ್ತಾರೆ ಬಿಡಿ. ಇಲ್ಲಿ ನೋಡಿ, ಸೈಲೆಂಟ್ ಆಗಿ ಉಗುರುಗಳನ್ನು ಕಡ್ಕೊಂಡು ನಿಂತಿರುವ ಈ ಹುಡುಗಿನ ನಮ್ಮ ಹುಡುಗ ಹೇಗೆ ನಗಿಸ್ತಾನೆ ಅಂತ. ನಮ್ಮವನಿಗೆ ನಗಿಸೋಕೆ ಬೇರೆ ಪ್ಲಾನ್ನೇ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ ಹೇಗೆ ಬಾಂಬ್ ಹಾಕಿ ನಗಿಸ್ತಾ ಅವನೇ. ಕೆಲವರು ಇರ್ತಾರೆ, ಅವರು ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರೋದೇ ಇಲ್ಲ. ಅಂದ್ರೆ ಅವರು ಒಂದ್ ಕಡೆ ನಿಲ್ಲಲ್ಲ, ಒಂದ್ ಕಡೆ ಕೂರಲ್ಲ. ನಾರ್ಮಲ್ ಆಗಿ ಯಾರಾದ್ರೂ ಹೈಟ್ ಸ್ಲಿಪ್ಪರ್ಸ್ ಗಳನ್ನು ಹಾಕೊಂಡು ನೆಲದ ಮೇಲೆ ನಡೀತಾರೆ. ಆದ್ರೆ ಇಲ್ಲಿರುವ ಈಕೆಯನ್ನು ನೋಡಿ, ಈ ಹೈಟ್ ಸ್ಲಿಪ್ಪರ್ಸ್ ಗಳನ್ನು ಹಾಕೊಂಡು ಸ್ಟಂಟ್ಸ್ ಗಳನ್ನು ಮಾಡ್ತಾವಳೆ. ನೋಡಿ, ಕಾಲ್ ತಗೊಂಡು ಮೇಲಕ್ಕೆ ಹೇಗೆ ಗುದ್ದುತ್ತಾ ಅವಳೆ ನೋಡಿ. ಹೀಗೆ ಸ್ಟಂಟ್ ಮಾಡ್ತಿರುವಾಗ ಕಾಲ್ ಮೇಲೆ ಲಾಕ್ ಆಗ್ಬಿಡುತ್ತೆ ಅಷ್ಟೇ. ಇನ್ನ ಅಕ್ಕ ಕಾಲ್ ತಗೊಳಕ್ಕೂ ಬರ್ದೆ ಯಾವ ರೀತಿ ಅವಸ್ಥೆ ಬೀಳ್ತಾವಳೆ ನೋಡಿ. 2000 years later. ಕೆಲವರು ಹೇಗೆ ಇರ್ತಾರೆ ಅಂದ್ರೆ ಅವರು ಯಾವುದೋ ಧ್ಯಾಸದಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಹಾಸ್ಪಿಟಲ್ ನಲ್ಲಿ ಈ ಬೆಡ್ ಮೇಲೆ ಇರುವ ಈ ಪೇಷಂಟ್ ಮೇಡಮ್ ಯಾವ ಯೋಚನೆಯಲ್ಲಿ ಇದ್ಲೋ ಗೊತ್ತಿಲ್ಲ. ಡಾಕ್ಟರ್ ಕೋವಿಡ್ ಪ್ರೊಟೆಕ್ಷನ್ ಕಿಟ್ ನ ಹಾಕೊಂಡು ಹೊರಗಡೆ ಹೋಗ್ತಾನೆ ಅಷ್ಟೇ. ಇನ್ನ ಡಾಕ್ಟರ್ ನ ನೋಡಿ ದೆವ್ವ ಅನ್ಕೊಂಡ್ಲೋ ಏನೋ, ಯಾವ ರೀತಿ ಕಿರ್ಚುತ್ತಾ ಅವಳೆ ನೋಡಿ. ಈ ಅಕ್ಕ ಮಾಡಿದ ಹಡಾವಡಿಗೆ ಹಾಸ್ಪಿಟಲ್ ನಲ್ಲಿರುವ ಪೇಷಂಟ್ ಗಳೆಲ್ಲ ಎದ್ದು ದಿಕ್ಕಪಾಲಾಗಿ ನೋಡ್ತಾ ಅವರೇ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಮುಂದೆ ಇದೇ ರೀತಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದು ನಿಮ್ಮನ್ನು ನಗಿಸ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ಸಲ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.